ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಕೇಂದ್ರದಲ್ಲಿ ಬಿಜೆಪಿ ಬಲಿಷ್ಠ ಮತ್ತು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಅಸ್ಥಿರತೆ ಕಾಡ್ತಾ ಇದೆ. ಆ ಅಸ್ಥಿರತೆಗೆ ಕಾರಣ ನಂಬರ್ 240 ಆಸುಪಾಸಿನ ಈ ನಂಬರ್ನ ಇಟ್ಕೊಂಡು 5 ವರ್ಷ ಅಧಿಕಾರ ನಡೆಸೋದು ಹಗ್ಗದ ಮೇಲೆ ನಡೆದಷ್ಟೇ ದೊಡ್ಡ ಸವಾಲು. ಹಾಗಂತ ಇದು ಅಸಾಧ್ಯ ಅಲ್ಲ, ಯಾಕಂದ್ರೆ ಅಸಾಧ್ಯದಲ್ಲೇ ಸಾಧ್ಯ ಅನ್ನುವಂಥ ಪದ ಕೂಡ ಆಗುತ್ತಿದೆ. ಕಾರಣ ನರಸಿಂಹರಾವ್ ಅವರು ಎದುರಿಸಿದಂತಹ ಸ್ಥಿತಿ ನೆನಪಾಗ್ತಾ ಇದೆ. 2014ರಿಂದ ಪ್ರತಿ ಚುನಾವಣೆಯಲ್ಲೂ ಸತತ ಗೆಲುವಿನ ವಿಜಯಮಾಲೆ ಮುಡಿಗೇರಿಸಿಕೊಂಡಿದ್ದ ಕಮಲ ಬಾರ್ತಿದೆಯಾ? ಬಿಜೆಪಿಗೆ ಗ್ರಹಣ ಕವಿತ? ಈ ಅನುಮಾನಗಳು ಸಹಜ. ಅದರ ದಳಗಳು ಒಂದೊಂದಾಗಿ ಉದುರಿವೆ. ಭರವಸೆ ಬತ್ತಾ ಇದ್ರೆ ಅತಿ ಆತ್ಮವಿಶ್ವಾಸ ಸೋಲಿನ ನೊಗವನ್ನ ಹೊರಿಸಿದೆ. ಕಳೆದ 1.5 ವರ್ಷದಿಂದ ಸತತವಾಗಿ ಹೆಣೆದ ವ್ಯೂಹ ಕಾಂಗ್ರೆಸ್ಗೆ ಫಲ ಕೊಟ್ಟಿದೆ. ವಿಪಕ್ಷ ಸ್ಥಾನಕ್ಕೆ ಅನರ್ಹವಾಗಿದ್ದ ಹಸ್ತಕ್ಕೆ ಜನಾಧಿಕಾರ ಸಿಕ್ಕಿದೆ. ರಣಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಸಂಖ್ಯಾಶಾಸ್ತ್ರದ ಶಾಕ್. 5 ವರ್ಷ ಅಧಿಕಾರ ಪೂರ್ಣ ಮಾಡೋದೇ ಸವಾಲ್. ಈ ಬಾರಿ ರಣಹುಮ್ಮಸ್ಸಿನೊಂದಿಗೆ ಅಖಾಡಕ್ಕೆ ಧುಮುಕಿದ ಕಾಂಗ್ರೆಸ್ ಹಬ್ಬದೂಟ ಮಾಡಿದೆ. ಜನ ಕೊಟ್ಟಂತಹ ತೀರ್ಪು ಇಂಡಿಯಾ ಒಕ್ಕೂಟಕ್ಕೆ ಹುರುಪನ್ನ ಇಮ್ಮಡಿಸಿದೆ. ಈ ಹುರುಪು ಹುಮ್ಮಸ್ಸು ಎಲೆಕ್ಷನ್ ಚಾಣಕ್ಯರಾದ ಮೋದಿ ಅಮಿತ್ ಶಾ ಜೋಡಿಗೆ ಮೊದಲ ಬಾರಿಗೆ ಬಹುದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಅಜೇಯ ಮೋದಿ ಓಟಕ್ಕೆ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ತಡೆಯಾಗಿದೆ. ಬಿಜೆಪಿಯ ಅಶ್ವಮೇಧ ಯಾಗದ ಕುದುರೆಯನ್ನ ರಾಹುಲ್ ಗಾಂಧಿ ಕಟ್ಟಿ ಹಾಕಿ ಅರ್ಧ ಯುದ್ಧವನ್ನ ಗೆದ್ದು ಮುಗಿಸಿದ್ದಾರೆ. ಚಾಸೋ ಪಾರ್ ಕನಸನ್ನ ಕಾಂಗ್ರೆಸ್ನ ಗ್ಯಾರಂಟಿ ಛಿದ್ರ ಮಾಡಿದೆ. ಆದ್ರೂ 18ನೇ ಲೋಕಸಭೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಸದ್ಯ 240 ಸುತ್ತ ಅಂಕಿಗಳ ಅಂಕಗಣಿತ ಸ್ಥಿರವಾಗಿದೆ. ಆ ನಂಬರ್ನ ಮೊದಲು ಮೈತ್ರಿ ಬಲದ ಸಹಾಯದಿಂದ 272ಕ್ಕೆ ಹಿಗ್ಗಿಸಬೇಕಿದೆ. ಆ ಬಳಿಕವೇ ಹೊಸ ಸರ್ಕಾರ ರಚನೆ ಸಾಧ್ಯತೆಯತ್ತ ತೆರೆದುಕೊಳ್ಬೇಕಿದೆ. ಕೊಡುಕೊಳ್ಳುವಿಕೆಯಲ್ಲಿ ಔದಾರ್ಯತೆಯನ್ನ ಪ್ರದರ್ಶಿಸಲೇಬೇಕಾಗಿದೆ. ಚೌಕಾಸಿಗಳಿಗೆ ಒಗ್ಗಿಕೊಳ್ಳುವ ಸವಾಲು ನಮೋ ಹೆಗಲೇರಿದೆ. ಶೇಕಡಾವಾರು ಮತ ಹಿಗ್ಗಿದ್ರೂ ಹಿಗ್ಗುವ ಸ್ಥಿತಿಯಲ್ಲಿಲ್ಲ ಬಿಜೆಪಿ. ಮೈತ್ರಿ ಪಕ್ಷಗಳ ಅಣತಿಯಂತೆ ಮೋದಿ ಹಾಕಬೇಕಿದೆ ಹೆಜ್ಜೆ. 2014ರಲ್ಲಿ 282 ಕ್ಷೇತ್ರಗಳಲ್ಲಿ ಅರಳಿದ್ದ ಕಮಲ 31% ಮತವನ್ನ ಕೀಳಿತ್ತು. ಅದೇ 2019ರಲ್ಲಿ ತನ್ನ ಶೇಕಡಾವಾರನ್ನ ಹಿಗ್ಗಿಸಿಕೊಂಡಿದ್ದ ಬಿಜೆಪಿ 303 ಸ್ಥಾನವನ್ನ ಗೆದ್ದು 37% ಮತಕ್ಕೆ ಕನ್ನ ಹಾಕಿತ್ತು. ಆದ್ರೆ ಈ ಬಾರಿ 39% ಮತ ಪಡೆದಿದ್ರು ಬಿಜೆಪಿ ಗೆದ್ದಿದ್ದು 241 ಕ್ಷೇತ್ರಗಳನ್ನ ಮಾತ್ರ. ಈ ನಂಬರ್ ಗೇಮ್ನಲ್ಲಿ ಡಿಕ್ರೀಸ್ ಆದಂತಹ ಬಿಜೆಪಿ ಮೈನಾರಿಟಿ ಸರ್ಕಾರವನ್ನ ಮತ್ತೊಮ್ಮೆ ಮುನ್ನಡೆಸಬೇಕಾದಂಥ ಅನಿವಾರ್ಯತೆಗೆ ಬಂದಿದೆ. 2014 ಹಾಗೂ 19ರಲ್ಲಿ ಬಹುಮತದ ಸರ್ಕಾರ ಮುನ್ನಡೆಸಿದ್ದ ಮೋದಿಗೆ ಈಗ ಸಮ್ಮಿಶ್ರ ಸರ್ಕಾರ ನಡೆಸುವಂಥ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಪ್ರತಿ ಹೆಜ್ಜೆಗೂ ಮಿತ್ರ ಪಕ್ಷಗಳ ಗೆಜ್ಜೆನಾದದ ಅನುಮತಿ ಪಡೆಯೋದು ಮುಖ್ಯ. ತಮ್ಮ ಯೋಜನೆಗಳನ್ನ ಜಾರಿಗೊಳಿಸೋಕೆ ಮಿತ್ರ ಪಕ್ಷಗಳ ಅವಲಂಬನೆ ಅನಿವಾರ್ಯತೆಗೆ ದೂಡಲಿದೆ. 2047ರ ಹೊತ್ತಿಗೆ ವಿಕಸಿತ ಭಾರತ ಅನ್ನುವ ಕಲ್ಪನೆ ಕಟ್ಟಿಕೊಟ್ಟಿದ್ದ ಮೋದಿ ಆ ಹಾದಿ ತಲುಪೋದಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆಗಳು ಸೃಷ್ಟಿಯಾಗಿವೆ. ಅದೆಷ್ಟು ರಾಷ್ಟ್ರೀಯ ವಿಚಾರಗಳಿಗೆ ಈ ನಂಬರ್ ಕಟ್ಟಿ ಹಾಕುವಂಥ ಆತಂಕ ಇದೆ. ಸಿಕ್ಕ 244 ನಂಬರ್ನಲ್ಲಿ ಮ್ಯಾಜಿಕ್ ಮಾಡಿದ್ದ ನರಸಿಂಹರಾವ್. ಅದೇ ಸ್ಥಿತಿಯಲ್ಲಿ ಮೋದಿ 5 ವರ್ಷ ಮಾಡ್ತಾರಾ ಮ್ಯಾಜಿಕ್? ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ನೋಡಿ. 1991ರ ಲೋಕಸಭಾ ಚುನಾವಣೆಯ ಫಲಿತಾಂಶವೇ ಈ ಬಾರಿಯೂ ಮರುಕಳಿಸಿದೆ. ಆಗ ಕಾಂಗ್ರೆಸ್ 244 ಸ್ಥಾನವನ್ನ ಗೆದ್ದು 5 ವರ್ಷ ಅಧಿಕಾರವನ್ನ ಪೂರ್ಣ ಮಾಡಿತ್ತು.
ಆಂಧ್ರದ ಮುತ್ಸದ್ದಿ ನಾಯಕ ನರಸಿಂಹರಾವ್ ಜನತಾದಳದ ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರವನ್ನ ಮುನ್ನಡೆಸಿದ್ರು. ಆವತ್ತು ಕಾಂಗ್ರೆಸ್ನ ನರಸಿಂಹರಾವ್ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರಗಳು ಇವತ್ತು ಮೋದಿ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಫಲವನ್ನ ನೀಡ್ತಾ ಇದೆ. ಆವತ್ತು ನರಸಿಂಹರಾವ್ ಇದ್ರೆ ಇವತ್ತು ನರೇಂದ್ರ ಮೋದಿ ಅದೇ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಅಚ್ಚರಿ ಅನ್ಸಿದ್ರು ವಾಸ್ತವ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.